ರಾಜ್ಯದ ಹಲವೆಡೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿ ಆಗಿದೆ. ಯಾವಾಗಲೂ ಕೂಡ ಅಷ್ಟೇ ಲೋಕಾಯುಕ್ತ ದಾಳಿ ಆಗುವಂತ ಸಂದರ್ಭದಲ್ಲಿ ನೋಡ್ತಾ ಇರ್ತೀವಿ, ಅಬ್ಬರ ಇರುತ್ತೆ. ಫೈನಲ್ ರಿಸಲ್ಟ್ ಏನಪ್ಪಾ ಅಂತ ನೋಡೋದಾದ್ರೆ ಒಂಥರ ಝೀರೋ ಇದ್ದಂಗೆ ಇರುತ್ತೆ. ರೇಡ್ ಮಾತ್ರ ಚೆನ್ನಾಗಿ ಮಾಡ್ತಾರೆ. ರೇಡ್ ಮಾಡಿದ್ದಾರೆ ಲೋಕಾಯುಕ್ತ ಆಫೀಸರ್ಸ್. ಬೆಂಗಳೂರು ಸೇರಿದಂತೆ ಒಟ್ಟು 7 ಜಿಲ್ಲೆಗಳಲ್ಲಿ ರೇಡ್ ಅನ್ನ ಮಾಡಲಾಗಿದೆ. ಇದೊಂಥರ ತೋಳ ಬಂತು ತೋಳ ಕಥೆ ಯಾವಾಗಲೂ ಲೋಕಾಯುಕ್ತದ್ದು. ಯಾಕೆಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿದೆ, ಅದು ಇದು ಎಲ್ಲ ನೋಡ್ತಾ ಇರ್ತೀವಿ. ಫೈನಲ್ ರಿಸಲ್ಟ್ ಏನಪ್ಪ ನಮಗೆ ಬೇಕಾಗಿರುವಂಥದ್ದು, ಶಿಕ್ಷೆ ಆಯ್ತಾ ಅಂತ ನೋಡಿದ್ರೆ ಆ ರೀತಿಯಾಗಿ ಏನು ಕಾಣಿಸೋದೇ ಇಲ್ಲ ಫಲಿತಾಂಶ ಅನ್ನುವಂಥದ್ದನ್ನ. ಭ್ರಷ್ಟ ಅಧಿಕಾರಿಗಳ ಮನೆ ಕಚೇರಿಯಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ 3 ಕಡೆಗಳಲ್ಲಿ ಲೋಕಾಯುಕ್ತ ಆಫೀಸರ್ಸ್ ದಾಳಿಯನ್ನು ಮಾಡಿದ್ದಾರೆ. KRIDL ಚೀಫ್ ಎಂಜಿನಿಯರ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಚೀಫ್ ಎಂಜಿನಿಯರ್ ವಸಂತ್ ನಾಯಕ್ ಮನೆ ಮೇಲೆ ದಾಳಿಯನ್ನು ಮಾಡಲಾಗಿರುವಂಥದ್ದು. ಬಾಗಲಕೋಟೆಯಲ್ಲಿರುವಂತಹ ವಸಂತ್ ನಾಯಕ್ ಮನೆ ಬೆಂಗಳೂರಿನಲ್ಲಿದೆ, ಬಾಗಲಕೋಟೆಯಲ್ಲೂ ಕೂಡ ಇದೆ. ಅಲ್ಲೆಲ್ಲ ಕಡೆನೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಸಿಂಗನಾಯಕನಹಳ್ಳಿ ಕೋಆಪರೇಟಿವ್ ಸೊಸೈಟಿ ಸಿಇಒ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ಶಶಿಧರ್ ಸಿಂಗನಾಯಕನಹಳ್ಳಿ ಕೋಆಪರೇಟಿವ್ ಸೊಸೈಟಿ ಸಿಇಒ. ಇನ್ನು ವೆಟರ್ನರಿ ಆಸ್ಪತ್ರೆಯ ಪ್ರೊಫೆಸರ್ ಇಂದ್ರೇಶ್ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಹೆಬ್ಬಾಳದಲ್ಲಿರುವಂತಹ ವೆಟರ್ನರಿ ಆಸ್ಪತ್ರೆಯ ಅಸಿಸ್ಟೆಂಟ್ ಪ್ರೊಫೆಸರ್. ಮಂಡ್ಯದ PWD AEE ಮನೆ ಮೇಲೂ ಕೂಡ ಕಚೇರಿ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ, ಮನೆ ಮತ್ತೆ ಕಚೇರಿ ಮೇಲೆ. ಯಾದಗಿರಿ ವೀರೇಶ್ ಹಿರೇಮಠ್ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್. ಇನ್ನು ಶಿರಹಟ್ಟಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿ ಮರಿಗೌಡ. ಹಾಗೆ ಕಳಸಾಪುರ ರಸ್ತೆಯ ಹೆರಕಲ್ ಲೇಔಟ್ನ ಮನೆ ಸೇರಿದಂತೆ 6 ಕಡೆ ಟೋಟಲಿ ದಾಳಿಯನ್ನು ಮಾಡಲಾಗಿದೆ. ಧಾರವಾಡದ ಮನೆ ಕಚೇರಿ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಇನ್ನು ಹಾಸನದ MC ಸತ್ಯನಾರಾಯಣ AEE, ಇನ್ನು ಮೈಸೂರಿನ ಜಲಮಂಡಳಿಯ AEE ಮತ್ತು EE ಆಶಿಫ್ ಇಕ್ಬಾಲ್ ಮನೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಸಾಕಷ್ಟು ಕಡೆ ದಾಳಿಯನ್ನು ಮಾಡಿದ್ದಾರೆ. ಏನೇನು ಸಿಗುತ್ತೆ ನೋಡಬೇಕು, ಯಾವ ರೀತಿಯಾಗಿ ಸಂಪತ್ತನ್ನು ದೋಚಿದ್ದಾರೆ ಇವ್ರುಗಳು ಅಂತ. ಭ್ರಷ್ಟ ಅಧಿಕಾರಿಗಳು ಇವರೆಲ್ಲರೂ ಕೂಡ ತೋರಿಸುವಂಥ ಸಂದರ್ಭದಲ್ಲಿ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಅಬ್ಬರ ಇರುತ್ತೆ. ಲೋಕಾಯುಕ್ತ ಆಫೀಸರ್ಸ್ ಪಾಪ ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ಗೆಲ್ಲ ಪರ್ಮಿಷನ್ ಕೊಡಬೇಕಲ್ಲ, ಸರ್ಕಾರ ಅದಕ್ಕೆ ಬ್ರೇಕ್ ಹಾಕಿರುತ್ತೆ ಪ್ರಾಸಿಕ್ಯೂಷನ್ಸ್ಗೆಲ್ಲ. ಸೊ ಹೀಗಾಗಿ ಇದರಲ್ಲಿ ಕನ್ವಿಕ್ಷನ್ ರೇಟು ಅಥವಾ ಅಲ್ಲಿ ಏನೇನೆಲ್ಲ ಆದಮೇಲೆ ಶಿಕ್ಷೆ ಆಯ್ತಪ್ಪ ಅಂತ ನೋಡಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಸಿಕ್ಕಿದ್ರೆ 1% 2% ಸಿಗ್ಬೋದು. 100% ದಾಳಿ ಆದಾಗ ಅದಕ್ಕೆ ರಿಸಲ್ಟ್ ಅಂತ ನೋಡಿದ್ರೆ 1% 2% ಮ್ಯಾಕ್ಸಿಮಮ್ ಅದು ಹೇಳ್ತಾ ಇರೋದು. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು, ಇಲ್ಲಿ ಸುಮಾರು 7ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಎಲ್ಲೆಲ್ಲಿ ದಾಳಿ ಆಗಿದೆ, ಏನೇನೆಲ್ಲ ಸಂಪತ್ತು ಸಿಗ್ತಾ ಇದೆ ಭ್ರಷ್ಟ ಅಧಿಕಾರಿಗಳದ್ದು? ಎಸ್ ಪೃಥ್ವಿ, ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರು ನಗರ ಸೇರಿದಂತೆ ಒಟ್ಟು 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು. ಈಗ ನಾನು ಎಕ್ಸಾಕ್ಟ್ ಆಗಿ ಹೆಬ್ಬಾಳದಲ್ಲಿರುವಂಥ ಇಂದ್ರೇಶ್ ಅಂತ ಹೇಳ್ಬಿಟ್ಟು ಇವರು ವೆಟರ್ನಿಟಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇವರು ಕೆಲಸವನ್ನು ನಿರ್ವಹಿಸ್ತಿರ್ತಾರೆ. ಇವತ್ತು ಇವರ ಮನೆ ಮೇಲೆ ಕೂಡ ಅಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಫಾರ್ಚೂನ್ ಅನ್ನುವಂಥ ಒಂದು ಅಪಾರ್ಟ್ಮೆಂಟ್ ಏನಿದೆ, ಈ ಒಂದು ಅಪಾರ್ಟ್ಮೆಂಟ್ನ 3ನೇ ಮಹಡಿಯಲ್ಲಿ ಈ ಒಂದು ಇಂದ್ರೇಶ್ ಅವರ ಮನೆ ಕೂಡ ಇರುವಂಥದ್ದು. ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವೆಟರ್ನರಿ ಕಾಲೇಜು ಹೆಬ್ಬಾಳದಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇನ್ನು ಇವರು ಮನೆ ಸೇರಿದಂತೆ ಒಟ್ಟು ಬೆಂಗಳೂರು ನಗರದಲ್ಲಿ ಒಟ್ಟು 3 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದರೆ ವಸಂತ್ ನಾಯಕ್ ಮತ್ತು ಶಶಿಧರ್ ಇಬ್ಬರ ಮನೆ ಮೇಲೆ ಕೂಡ ದಾಳಿ ಮಾಡಿರುವಂಥದ್ದು. ಶಶಿಧರ್ ಬಂದ್ಬಿಟ್ಟು ಸಿಂಗನಾಯಕನಹಳ್ಳಿಯಲ್ಲಿರುವಂಥ ಕೋಆಪರೇಟಿವ್ ಸೊಸೈಟಿಯ CEO ಆಗಿರ್ತಾರೆ. ಜೊತೆಗೆ ವಸಂತ್ ನಾಯಕ್ ಕೂಡ ಅಷ್ಟೇ KRIDL ನಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಇವರೆಲ್ಲರ ವಿರುದ್ಧವಾಗಿಯೂ ಕೂಡ ಅಷ್ಟೇ ಕಳೆದ 1 ವಾರದಿಂದಲೂ ಕೂಡ ಅಷ್ಟೇ ಲೋಕಾಯುಕ್ತಕ್ಕೆ ಅದಕ್ಕೆ ಹಲವು ದೂರುಗಳು ಬರ್ತಾನೆ ಇತ್ತು. ಏನೇ ಕೆಲಸ ಆದರೂ ಕೂಡ ಅಷ್ಟೇ ಲಂಚ ಇಲ್ಲದೆ ಇವರು ಯಾವುದೇ ರೀತಿಯಂಥ ಕೆಲಸಗಳು ಮಾಡ್ತಿರ್ಲಿಲ್ಲ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವೂ ಅಷ್ಟೇ ಇವ್ರ ಮೇಲೆ ಕೇಳಿ ಬರ್ತಾ ಇತ್ತು. ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ತಂಡೋಪತಂಡಗಳಾಗಿ ಬೆಂಗಳೂರು ನಗರದಲ್ಲಿರುವಂಥ 3 ಕಡೆಗಳಲ್ಲಿ ಮತ್ತು ಮಂಡ್ಯ, ಯಾದಗಿರಿ, ಮೈಸೂರು, ಗದಗ್, ಹಾಸನ ಸೇರಿದಂತೆ ಹಲವು ಕಡೆಗಳಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನು ಮಾಡಿರುವಂಥದ್ದು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಸಂಪೂರ್ಣವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು 3ನೇ ಮಹಡಿಯನ್ನು ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಇಂದ್ರೇಶ್ ಅವರನ್ನು ಕೂಡ ಅಷ್ಟೇ ಮನೆಯಲ್ಲೇ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಸಂಪೂರ್ಣವಾಗಿ ಅವರ ಮೊಬೈಲ್ಗಳನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡು ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇವರು ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು ಅದಕ್ಕೆ ಪೂರಕವಾದಂಥ ದಾಖಲಾತಿಗಳನ್ನು ಮತ್ತು ಇವರಿಗೆ ಬೆಂಗಳೂರು ನಗರ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಆಸ್ತಿಗಳಿದ್ದಾವೆ ಅನ್ನೋಂಥದ್ರ ಬಗ್ಗೆ ಕೂಡ ಅಷ್ಟೇ ದಾಖಲೆಗಳನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಕೇವಲ ಇಂದ್ರೇಶ್ ಅಷ್ಟೇ ಅಲ್ಲದೆ ಶಶಿಧರ್ ಮತ್ತು
ವಸಂತ್ ನಾಯ್ಕ್ ಏನಿದ್ದಾರೆ ಅವರ ಮನೆ ಮತ್ತು ಕಚೇರಿಗಳಲ್ಲಿ ಕೂಡ ಅಷ್ಟು ಈಗಾಗಲೇ ದಾಳಿಯನ್ನು ಮಾಡಿದ್ದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಇವರ ಒಂದು ಆಸ್ತಿ ಎಷ್ಟಿದೆ ಮತ್ತು ಇವರು ಜಾಬ್ಗೆ ಜಾಯಿನ್ ಆದಂಥ ಬಳಿಕ ಎಲ್ಲೆಲ್ಲಿ ಆಸ್ತಿಗಳನ್ನು ಮಾಡಿದ್ದಾರೆ ಮತ್ತು ಯಾರ ಹೆಸರಿನಲ್ಲಿ ಆಸ್ತಿಗಳನ್ನು ಮಾಡಿದ್ದಾರೆ, ಇವರ ಬ್ಯಾಂಕ್ ಡೀಟೇಲ್ಸ್ ಆದರೂ ಏನು ಮತ್ತು ಮನೆಯಲ್ಲಿರುವಂಥ ಚಿನ್ನಾಭರಣ ಸೇರಿದಂತೆ ಸಂಪೂರ್ಣವಾಗಿ ವೆರಿಫೈ ಮಾಡುವಂಥ ಒಂದು ಕೆಲಸವನ್ನು ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಿದ್ದಾರೆ. ಇನ್ನು ರೇಡ್ ಆಗಿಬಿಟ್ಟು ಆಲ್ಮೋಸ್ಟ್ 2 ರಿಂದ 2.5 ಗಂಟೆಗಳಾಗಿದೆ. ಇನ್ನೂ ಕೂಡ ಅಧಿಕೃತವಾಗಿ ಏನೆಲ್ಲ ಮನೆಗಳಲ್ಲಿ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಲೋಕಾಯುಕ್ತ ಅಧಿಕಾರಿಗಳಿಂದ ಸ್ಪಷ್ಟವಾದಂಥ ಮಾಹಿತಿ ಸಿಕ್ಕಿಲ್ಲ. ಬಹುತೇಕ ಇನ್ನು 1-2 ಗಂಟೆಗಳಲ್ಲಿ ಮನೆಯಲ್ಲಿ ಏನೆಲ್ಲ ಚಿನ್ನಾಭರಣ ಆಗಿರ್ಬೋದು, ಹಣ ಆಗಿರ್ಬೋದು ಮತ್ತು ಅಕ್ರಮ ಎಷ್ಟು ಸಕ್ರಮ ಎಷ್ಟು ಅನ್ನುವಂಥದ್ರ ಬಗ್ಗೆ ಗೊತ್ತಾಗುತ್ತೆ. ಜೊತೆಗೆ ಬೆಂಗಳೂರು ನಗರ ಅಷ್ಟೇ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನೆಲ್ಲ ದಾಳಿಗಳಾಗಿತ್ತು ಬಹುತೇಕ 11 ರಿಂದ 12 ಗಂಟೆ ವೇಳೆಗೆ ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ. ಎಷ್ಟೆಲ್ಲ ಆಸ್ತಿ ಪಾಸ್ತಿಗಳನ್ನು ಇವರು ಮಾಡಿದ್ದಾರೆ, ಎಷ್ಟೆಲ್ಲ ಅಕ್ರಮ ಎಷ್ಟಿದೆ, ಅದರಲ್ಲಿ ಸಕ್ರಮ ಎಷ್ಟಿದೆ, ಕೇವಲ ಅವರದೇ ಹೆಸರಲ್ಲಿ ಏನಾದರೂ ಆಸ್ತಿ ಪಾಸ್ತಿಗಳನ್ನು ಮಾಡಿದ್ದಾರೆ ಅಥವಾ ಬೇರೆ ಬೇರೆಯವರ ಹೆಸರಲ್ಲಿ ಏನಾದರೂ ಬೇನಾಮಿ ಹೆಸರಲ್ಲಿ ಆಸ್ತಿಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಗಳು ಸಿಗುತ್ತೆ. ಪೃಥ್ವಿ, ಮಂಜು, ಇದುವರೆಗೂ ನೋಡಿರೋ ಪ್ರಕಾರ ನಾವು ನೋಡಿದೀವಲ್ಲ, ಯಾವಾಗಲೂ ಕೂಡ ಅಬ್ಬರ ಮಾತ್ರ ಜೋರಾಗೇ ಇರುತ್ತೆ, ಸುದ್ದಿನೂ ಕೂಡ ಜೋರಾಗೇ ಆಗ್ತಾ ಇರುತ್ತೆ. ಫೈನಲಿ ನಾವು ನೋಡೋದೇನಪ್ಪ, ಕನ್ವಿಕ್ಷನ್ ರೇಟು ಎಷ್ಟು ಶಿಕ್ಷೆ ಆಯಿತು ಅನ್ನುವಂಥದ್ದನ್ನೆಲ್ಲ ನೋಡ್ತಾ ಇರ್ತೀವಲ್ಲ, ಅದನ್ನ ನೋಡಿದ್ರೆ ಮಾತ್ರ ಆ ಪರ್ಸೆಂಟೇಜ್ ಅಂತೂ ತೀರಾ ಕಡಿಮೆ ಇದೆ. ಈ ದಾಳಿಗಳು ಯಾವ ರೀತಿಯಾಗಿರಬೇಕು ಅಂದರೆ, ಅವ್ರು ದಾಳಿ ಆದಮೇಲೆ ಅವನ ವಿರುದ್ಧ ಸಾಕ್ಷ್ಯಗಳು ಸೇರಿದಂತೆ ಆತನಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಇರಬೇಕು. ಆದರೆ ಅವನಿಗೆ ಮೈಲೇಜ್ ಸಿಗ್ತಾ ಇದೆ ಇದರಿಂದ. ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದರೆ ಕೇವಲ ಲೋಕಾಯುಕ್ತ ದಾಳಿ ಅಂದಂಥ ಸಂದರ್ಭದಲ್ಲಿ ಕೇವಲ ಇವತ್ತು ಆಗಿರುವಂಥ ದಾಳಿ ಅಷ್ಟೇ ಅಲ್ಲದೆ ಹಿಂದೆ ಆಗಿರುವಂಥ ಒಂದಷ್ಟು ದಾಳಿಗಳನ್ನು ನೋಡಿದಂಥ ವೇಳೆಯಲ್ಲಿ ಅಕ್ರಮವಾದಂತಹ ಸಂಪತ್ತು ಮಾತ್ರ ಕೋಟ್ಯಾಂತರ ರೂಪಾಯಿ ಮೌಲ್ಯದಲ್ಲಿ ಸಿಗ್ತಾ ಇತ್ತು. ಅವರ ಹೆಸರಲ್ಲಾಗಿರ್ಬೋದು, ಅವರ ಬೇನಾಮಿ ಹೆಸರಲ್ಲಾಗಿರ್ಬೋದು, ಅವರ ಮನೆಗಳಲ್ಲಿರುವಂಥ ಚಿನ್ನಾಭರಣ ಆಗಿರ್ಬೋದು, ಇದು ಕೋಟಿಗಳನ್ನು ಮೀರಿಸುವಂತಹ ಒಂದು ಹಂತದಲ್ಲಿ ಇರ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರೆ, ಅದಾದಂಥ ಬಳಿಕ ಪ್ರಾಪರ್ಟಿಯನ್ನು ಸೀಸ್ ಮಾಡ್ಕೊಳ್ತಾರೆ, ಇವರಿಗೆ ನೋಟಿಸನ್ನು ಕೊಡ್ತಾರೆ. ನೋಟಿಸ್ ಕೊಟ್ಟಿದ್ದಾದಂಥ ಬಳಿಕ ನಿಮ್ಮ ಮನೆಗಳಲ್ಲಿ ಏನೆಲ್ಲ ಒಂದು ಚಿನ್ನಾಭರಣ ಆಗಿರ್ಬೋದು, ಹಣ ಆಗಿರ್ಬೋದು ಮತ್ತು ಎಲ್ಲೆಲ್ಲ ಸಿಕ್ತಿತ್ತು ಅದಕ್ಕೆ ಪೂರಕವಾದಂಥ ದಾಖಲಾತಿಗಳನ್ನು ಕೊಡಿ ಅಂತ ಹೇಳ್ತಾರೆ. ಒಂದಷ್ಟು ಜನ ಪ್ರಾಪರ್ ಆಗಿ ಏನಾದರೂ ಡಾಕ್ಯುಮೆಂಟೇಷನ್ ಮಾಡ್ಕೊಂಡಿದ್ದು ಅಂತಂದ್ರೆ ಅವರು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದನ್ನು ಏನೆಲ್ಲ ಸೀಸ್ ಮಾಡ್ಕೊಂಡು ಅದನ್ನು ಬಿಡಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇನ್ನೊಂದಷ್ಟು ಜನರಂತೂ ಕೂಡ ಅಷ್ಟೇ, ಇದುವರೆಗೂ ಕೂಡ ಅಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ಏನೆಲ್ಲ ಸೀಸ್ ಮಾಡ್ಕೊಂಡು ಹೋಗಿದ್ರು ಅದನ್ನು ಬಿಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ. ಬದಲಾಗಿ ಅವರು ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದಂಥ ಕಾರಣಕ್ಕೆ ಬಿಡಿಸ್ಕೊಂಡು ಹೋಗಿಲ್ಲ. ಆದರೂ ಕೂಡ ಅಷ್ಟೇ ಈ ಕನ್ವಿಕ್ಷನ್ ರೇಟ್ ಅನ್ನುವಂಥದ್ದು ಬಹಳ ಅಂದರೆ ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು 100 ಜನರ ಮೇಲೆ ರೈಡ್ ಮಾಡಿದಂಥ ವೇಳೆ ಒಂದು 10 ಜನಕ್ಕೆ ಕನ್ವಿಕ್ಷನ್ ಆಗಿದ್ದರೆ ಅದೇ ಒಂದು ಗುಡ್ ಜಾಬ್ ಅಂತ ಹೇಳ್ಬೋದು. ಆದರೆ ಇಲ್ಲಿ 10%ಕ್ಕಿಂತಲೂ ಅಧಿಕ ಕನ್ವಿಕ್ಷನ್ ರೇಟ್ ಆಗ್ತಿರುವಂಥ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಕೇವಲ ಲೋಕಾಯುಕ್ತ ಅನ್ನುವಂಥದ್ದು ರೈಡ್ಗೆ ಮಾತ್ರ ಸೀಮಿತ ಆಗಬಾರ್ದು. ರೈಡ್ ಮಾಡಿದಂಥ ವೇಳೆಯಲ್ಲಿರುವಂಥ ಒಂದು ಅಬ್ಬರ ಆಗಿರ್ಬೋದು ಅಥವಾ ರೈಡ್ ಮಾಡಿದಂಥ ವೇಳೆಯಲ್ಲಿ ಏನೆಲ್ಲ ಪ್ರಾಪರ್ಟಿಗಳನ್ನಾಗಿರ್ಬೋದು ಎಲ್ಲವನ್ನು ಕೂಡ ಇವರು ಸೀಸ್ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಪೂರಕವಾದಂಥ ಶಿಕ್ಷೆಯನ್ನು ಒದಗಿಸುವಂಥ ಕೆಲಸ ಕೂಡ ಅಷ್ಟೇ ಲೋಕಾಯುಕ್ತ ಮಾಡಬೇಕು ಅನ್ನುವಂಥದ್ದು ಒಂದು ರೀತಿ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಈ ಬಾರಿಯ ಮತ್ತು ಇವತ್ತಿನ ರೈಡ್ ಏನಾಗಿದೆ ಸುಮಾರು 7-8 ಜಿಲ್ಲೆಗಳಲ್ಲಿ ಇಲ್ಲಿ ಏನೆಲ್ಲ ಸಿಗುತ್ತೆ, ಇದಕ್ಕೆ ಪೂರಕವಾಗಿ ಏನೆಲ್ಲ ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ ಅನ್ನುವಂಥದ್ದು ಕೂಡ ನಾವು ನೋಡಬೇಕಾಗಿರುತ್ತೆ. ಪೃಥ್ವಿ, ಓಕೆ, ನೋಡೋಣ ಏನೇನಾಗುತ್ತೆ.